ಇವತ್ತು ಟ್ರೇಲರ್ ಸರ್ವಾಂತರ್ಯಾಮಿ ಚಿತ್ರದ ಟ್ರೇಲರ್ ಬಿಡುಗಡೆ. ಈ ಟ್ರೇಲರ್ ಬಿಡುಗಡೆ ಸಮಾರಂಭಕ್ಕೆ ನೀವೆಲ್ಲ ಆಗಮಿಸಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಾ. ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ನಾನು ಈ ಚಿತ್ರ ಮಾಡಬೇಕು ಅಂದಾಗ ಈ ಕಥೆನ ನಮ್ಮ ರಾಮನಾರಾಯಣ ಅವ್ರಿಗೆ ಹೇಳಿದೆ, ರಾಮನಾರಾಯಣ ಈ ಥರ ಮಾಡೋಣ ಅಂತ. ಅವರು ಸ್ವಲ್ಪ ಇದು ಒಂದು ಸ್ವಲ್ಪ ಓಲ್ಡ್ ಥರ ಆಗ್ಬಿಡ್ತದೆ, ಇತ್ತೀಚಿಂದು ಯಾವ್ದಾದ್ರು ಲೇಟೆಸ್ಟ್ ಇಲ್ಲ, ಇದು ಚೆನ್ನಾಗಿದೆ, ಇದು ಬಂದ್ಬಿಟ್ಟು ಇತ್ತಿಗೆ ಮೊಬೈಲ್ ಇಲ್ಲದೆ ಯಾರೂ ಇರೋದಿಲ್ಲ. ಇವಾಗ ಗಂಡ ಹೆಂಡ್ತಿನ ಬಿಟ್ಟಿರ್ತಾಳೆ, ಹೆಂಡ್ತಿ ಗಂಡನ ಬಿಟ್ಟಿರ್ತಾನೆ. ಮೊಬೈಲ್ ಬಿಟ್ಟು ಯಾರೂ ಇರೋದಿಲ್ಲ ಒಂದೇ ಒಂದು ಗಂಟೆ. ನೀವು 1 ಗಂಟೆ ಎಲ್ಲರೂ ಈಗ ಮೊಬೈಲ್ ಆಫ್ ಮಾಡಿ ಆಗಲ್ಲ, ಯಾರೂ ಮಾಡಲ್ಲ. ಪರಿಸ್ಥಿತಿ ಇವತ್ತು ಹಂಗಿದೆ. ನಾವು ಮೊಬೈಲ್ಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಒಂದು ಸಾಂಗು ಕೂಡ ನನ್ನ ಸಾಂಗ್ ನೀವು ನೋಡಿದ್ರಿ, ಮೊಬೈಲ್ ಇಲ್ಲ ಅಂದರೆ ನಾವು ಮೆಂಟ್ಲಾಗ್ಬಿಡ್ತೀವಿ ಅಂತ ಒಂದು ಲೈನು ನಾನು ಬರೆದಿದ್ದೀನಿ. ಆ ಸಾಂಗನ್ನು ಕೂಡ ಇವಾಗ ನೀವು ನೋಡಿದ್ವಿ, ನಿಮ್ಮ ಮುಂದೆ ಪ್ಲೇ ಮಾಡಿದ್ವಿ. ಅಂಥ ಪರಿಸ್ಥಿತಿ ಇವತ್ತು ನಮಗಿದೆ. ಮುಂಚೆ ಒಂದು ಕತೆ, ಒಂದು ಕಾದಂಬರಿ, ಒಂದು ಪುಸ್ತಕ ಓದೋರು ಎಲ್ಲಾದರೂ ಟೈಮ್ ಸಿಕ್ಕಿದ್ರೆ ಸಾಕು, ಒಂದು ಪುಸ್ತಕ ಕೈಯಲ್ಲೇ ಇಟ್ಕೊಂಡು ಹೋಗೋರು. ಎಲ್ಲೋದ್ರೂ ಒಂದು ಕತೆ ಓದೋರು, ಒಂದು ಕಾದಂಬರಿ ಓದೋರು, ಇಲ್ಲ ಒಂದು ನ್ಯೂಸ್ ಪೇಪರ್ ಆದರೂ ಇರೋದು ಕೈಯಲ್ಲಿ. ಇವಾಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲೇ. ನೀವು ಒಂದು ಡಾಕ್ಟ್ರ್ ಶಾಪ್ ಹೋಗಿ ಲೈನಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಕೂತ್ಕೊಂಡಿರಿ ಲೈನಲ್ಲಿ, ಅವರು ಪಕ್ಕದವ್ರನ್ನ ನಿಮ್ಮ ಕಷ್ಟ ಏನೋ ಒಂದು ಸುಖ ಯಾರೂ ಕೇಳೋದಿಲ್ಲ. ಎಲ್ಲ ಬಂದು ಕುತ್ಕೋತಾರೆ, ಅವ್ರವ್ರ ಮೊಬೈಲ್ ಆನ್ ಮಾಡ್ಕೊಂಡು ಕುತ್ಕೋತಾರೆ. ಮೊಬೈಲೇ ಇವತ್ತು ಸರ್ವಸ್ವ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಈ ಮೊಬೈಲಿಂದ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇನ್ ಫ್ಯೂಚರು ಭಾಳ ಕಷ್ಟ ಆಗ್ತದೆ. ಮೊಬೈಲಿಂದ ಒಂದಲ್ಲ ಎರಡಲ್ಲ ನಾನಾ ರೀತಿ ಕಾಯಿಲೆಗಳು ಬರ್ತವೆ. ಅದೇ ಆ ಒಂದು ಸಾಂಗನ್ನು ಇವಾಗ ಕೇಳಿದ್ರಿ, ಮೊಬೈಲಿಂದ ಕಣ್ಣು, ಕಿವಿ, ಕಿಡ್ನಿ ಎಲ್ಲ ಫೇಲ್ಯೂರು ಅಂತ ಅಂದ್ಬಿಟ್ಟು ನಾನು ಒಂದು ಸಾಂಗನ್ನು ಒಂದು ಬರೆದಿದ್ದೀನಿ. ಇನ್ನು ಫ್ಯೂಚರಲ್ಲಿ ಅದರಿಂದ ಭಾಳ ತೊಂದರೆ ಆಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಮತ್ತು ಒಂದು ಕೆಲವು ರಾಜ್ಯಗಳಲ್ಲಿ ನೋಡಿದೆ, ಟಿ ವಿಯಲ್ಲಿ ಬರುವಂಥ ಒಂದು ಇದನ್ನು ನೋಡ್ಬಿಟ್ಟು ಅವರು ಈ ಮೊಬೈಲ್ಗಳನ್ನು, ಮೊನ್ನೆನೂ ಉತ್ತರ ಪ್ರದೇಶದಲ್ಲಿ ಮೊಬೈಲ್ಗಳೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದು ಊರಲ್ಲಿ ಅವರು ಎಲ್ಲರ ಮೊಬೈಲ್ನ ಸ್ಮಾರ್ಟ್ಫೋನ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಸ್ಮಾರ್ಟ್ಫೋನ್ ಹೊಡೆದಾಕ್ಬಿಟ್ಟು ಅವರು ಎಲ್ಲ ಬಂದ್ಬಿಟ್ಟು ಕೀಪ್ಯಾಡ್ ಫೋನ್ನ ಯೂಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದು ಒಳ್ಳೆ ತೀರ್ಮಾನ. ಮತ್ತು ಇನ್ನೂ ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಒಂದು ಟೈಮಿಂಗ್ಸು, ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಮೊಬೈಲ್ಗಳು ಯೂಸ್ ಮಾಡಬಾರ್ದು, ಒಂದು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಯೂಸ್ ಮಾಡಬಾರ್ದು ಯಾರು ಅಂತ ಹೇಳ್ಬಿಟ್ಟು ಅದೊಂದು ಕಂಡೀಷನ್ ಮಾಡಿದ್ದಾರೆ ಕೆಲವೊಂದು ಊರುಗಳಲ್ಲಿ. ಇದು ಒಳ್ಳೆ ಬೆಳವಣಿಗೆ ಅಂತ ನಾನು ಅನ್ಕೋತೀನಿ. ಬಟ್ ಮೊಬೈಲನ್ನು ತಪ್ಪಿಸೋದು ಭಾಳ ಕಷ್ಟ ಐತೆ. ಒಂದೊತ್ತು ಊಟ ಇಲ್ಲದೆ ಇದ್ರೂ ಇರ್ತೀವಿ, ಮೊಬೈಲ್ ಇಲ್ಲ ಅಂದರೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸಾಂಗಲ್ಲೂ ಬರೆದಿದ್ದೀನಿ. ಇದಿಷ್ಟು ಈ ಸಿನಿಮಾದ ಕತೆ. ಈ ಸಿನಿಮಾ ಕತೆ ಮೊಬೈಲಿಂದ ಮಕ್ಕಳಿಗೇನು ಉಪಯೋಗ, ದೊಡ್ಡವ್ರಿಗೇನು ಉಪಯೋಗಕ್ಕಿಂತ ದುರುಪಯೋಗ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಇವಾಗ ನಾವು ಒಂದು ಸಿನಿಮಾಗೆ ಹೋದರೆ ಒಂದು ದೊಡ್ಡವ್ರ ಸಿನಿಮಾ, ವಯಸ್ಕರ ಸಿನಿಮಾ ಅಂತ ಇರುತ್ತೆ, ಸಿನಿಮಾ, ಅದು ದೊಡ್ಡವ್ರು ಮಾತ್ರ ನೋಡಬೇಕು, ಚಿಕ್ಕ ಮಕ್ಕಳು ನೋಡೋಂಗಿಲ್ಲ. ಮಕ್ಕಳ ಸಿನಿಮಾನೇ ಬೇರೆ ಇದೆ, ಅಂತ ಒಂದು ಮಕ್ಕಳ ಸಿನಿಮಾ ಇದೆ. ಆ ಮಕ್ಕಳ ಸಿನಿಮಾನ ಮಕ್ಕಳ ಸಿನಿಮಾ ಯಾರು ಬೇಕಾದ್ರೂ ನೋಡ್ಬೋದು. ಬಟ್ ಈ ಮೊಬೈಲಲ್ಲಿ ಏನೂ ಇಲ್ಲ. ಪ್ರತಿಯೊಂದು ಕಂಟೆಂಟೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನೋಡ್ತಾರೆ. ಒಳ್ಳೇದು ಕೆಟ್ಟದ್ದು ಎಲ್ಲ ಇದೆ ಅದರಲ್ಲಿ. ಕೆಟ್ಟದ್ದೇ ಜಾಸ್ತಿ ನೋಡ್ತಾವ್ರೆ, ಒಳ್ಳೇದು ಯಾರೂ ನೋಡ್ತಾ ಇಲ್ಲ. ಆಮೇಲೆ ಒಳ್ಳೇದು ಉಪಯೋಗಿಸ್ಕೋತಾ ಇಲ್ಲ, ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಒಂದು ಸಮಾಜದಲ್ಲಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಈ ಒಂದು ಸಿನಿಮಾ ಮಾಡಿದೆ. ಈ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಮಗಳಿಗೆ ಹೇಳಿದೆ, ಈ ಒಂದು ಸಿನಿಮಾ ಮಾಡಬೇಕಮ್ಮ ಈ ಥರ. ಆಯ್ತಪ್ಪ ಮಾಡಪ್ಪ, ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ, ನೀನು ಮಾಡು ಅಂತ ಹೇಳಿದ್ಬಿಟ್ಲು. ನನ್ನ ಮಗಳು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್. ಅವಳು ಆ ಸಪೋರ್ಟಿಂದ ಈ ಸಿನಿಮಾ ಮಾಡೋಕ್ಕಾಯ್ತು. ಮತ್ತು ನಮ್ಮ ಗುರುಗಳು, ನಮ್ಮ ಕೆ ನಾರಾಯಣ್ ಸಿಂಗ್, ನಮ್ಮ ನೃತ್ಯ ಗುರುಗಳು, ನಮಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಂಥ ಗುರುಗಳು ಅವರು ವೇದಿಕೆಗೆ ಬಂದು 1-2 ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.